ವಿಖ್ಯಾತ ಜೋಗ ಜಲಪಾತ ಎಲ್ಲರೂ ನೋಡೋಕೆ ಬರ್ರಿ. ಮಳೆಗಾಲದಲ್ಲಿ ಭಾಳ ಚೆನ್ನಾಗೈತೆ, ಅಮೋಘವಾಗಿದೆ. ವೀಕ್ಷಣೆ ಎಲ್ಲರೂ ನೋಡ್ತಾ ಇದ್ದಾರೆ ಪ್ರೇಕ್ಷಕರು. ಪ್ರತಿಯೊಬ್ಬರು ಬಂದು ನೋಡ್ರಿ. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಜೋಗ ಜಲಪಾತನ ಪ್ರತಿಯೊಬ್ಬರು ಬಂದು ನೋಡಿದರೆ ಅದರ ವೀಕ್ಷಣೀಯ ಭಾಳ ಅಮೋಘವಾಗಿದೆ. ರಾಜ ರಾಣಿ ರೋರರ್ ರಾಕೆಟ್ ಅಂತಂದು ಪ್ಲೇಸ್ ಅಂತ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ಬಂದು ಎಂಜಾಯ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಒಳ್ಳೆಯ ಅಟ್ಮಾಸ್ಫಿಯರು. ಮಳೆ ಬರ್ತಿರೋದ್ರಿಂದ ಮಳೆನ ಯಾರು ಕೂಡ ಎಂಜಾಯ್ ಮಾಡೋಕ್ಕಾಗಲ್ಲ. ಈಸಿಯಾಗಿ ಈ ಪ್ಲೇಸಲ್ಲಿ ಬಂದು ಎಂಜಾಯ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಒಂದು ಗ್ರೀನ್ರಿನ ಯಾರು ಲೈಕ್ ಮಾಡ್ತಾರೆ ಅವರಿಗೆ ಇದು ತುಂಬ ಚೆನ್ನಾಗಿದೆ ಪ್ಲೇಸ್. ಸೊ ಇಂಥ ಒಂದು ಜಾಗ ಸಿಕ್ಕಿರೋದು ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಪುಣ್ಯ ಅಂತ ಹೇಳ್ಬೋದು. ಈ ಜಾಗ ನೋಡೋದು ನಮಗೂ ತುಂಬ ಖುಷಿ ಆಗ್ತದೆ. ಜೋಗ ಜಲಪಾತ 8 ದಿನಗಳಿಂದ ಸತತ ಮಳೆ ಬೀಳ್ತಿರೋದ್ರಿಂದ ಜೋಗ ಜಲಪಾತ ತನ್ನ ಹಳೆ ವೈಭವವನ್ನು ಮರುಕಳಿಸಿದೆ. ಪ್ರವಾಸಿಗರ ದಂಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲಿದ್ದಾರೆ. ಈಗಾಗಲೇ ಇದೇ ಜೋಗ ಜಲಪಾತ ಬೆಂಗಳೂರು ರಾಜಧಾನಿ ಅಂತ ಬೆಂಗಳೂರನ್ನು ಬೆಳಗಿಸಿ, ಮೈಸೂರನ್ನು ಮೈಮರೆಸಿ, ಮದ್ದೂರನ್ನು ಮುದ್ದಾಡಿಸಿ, ನಂಜನಗೂಡನ್ನು ಅಲೆದಾಡಿಸಿ, ಹಾಸನ ಅಲಂಕರಿಸಿ, ಕೋಲಾರ ಕೊಂಡಾಡಿಸಿ, ಚನ್ನಪಟ್ಟಣ ಚೆಂಡಾಡಿಸಿ, ತುಮಕೂರು ತುಂಬಿಕೊಂಡು, ತಲಕಡ ತಣ್ಣಿಕೊಂಡು, ಶಿವಮೊಗ್ಗದಲ್ಲಿ ಸಿಲಿಯಿಟ್ಟು ಸಾಗರದಿಂದ ಸಾಲಾಗಿ ಬಂದು ಜೋಗ ಜಲಪಾತ ತನ್ನ 4 ರಾಜ ರೋರರ್ ರಾಕೆಟ್ ರಾಣಿ 960 ಅಡಿ ಎತ್ತರದಿಂದ ಧುಮುಕಿ ಹೊನ್ನಾವರ ಹೋಗಿ ಅರಬ್ಬಿ ಸಮುದ್ರ ಸೇರುವಂಥ ಜೋಗ ಜಲಪಾತ ನೋಡಲು ತುಂಬ ಚೆನ್ನಾಗಿದೆ. ಜಾಸ್ತಿ ಮಳೆ ಬೀಳ್ತದ್ರಿಂದ ಜೋಗ ಜಲಪಾತ ತನ್ನ ಹಳೆಯ ವೈಭವವನ್ನು ಮೆರೆಯುತ್ತಾ ಇದೆ.